ಬಸವಾಭಿಮಾನಿಗಳಲ್ಲ, ನೀವು ಬಸವದ್ರೋಹಿಗಳು ಒಂದು ಅರ್ಥದಲ್ಲಿ. ಬಸವಾಭಿಮಾನಿಗಳು ಯಾರು ಅಂದರೆ ಬಸವಣ್ಣವರು ಹೇಳಿದಂಥ ತತ್ವಗಳನ್ನು ಅರಿತುಕೊಂಡು ತಮ್ಮ ಜೀವನದಲ್ಲಿ ಆಚರಿಸುವಂಥವ್ರು. ಹಾಗಾದರೆ ಯಾವ ತತ್ವಗಳನ್ನು ತಾವು ಜೀವನದಲ್ಲಿ ಆಚರಿಸ್ತಾ ಇದ್ದೀರಿ ಅಂತ ನಾನು ಕೇಳಿದೆ ಅವ್ರಿಗೆ ಅಷ್ಟೇ. ಬಸವಲಿಂಗ ಪಟ್ಟದೇವರು ಸ್ವಾಮೀಜಿ ಅವರು ಹೇಳ್ತಾರೆ, ಸ್ವಾಮೀಜಿಗಳ ಪರಂಪರೆಗೇನೆ ಮಸಿ ಬೆಳೆದು ಬಿಟ್ರು, ಸ್ವಲ್ಪ ನಿಯಂತ್ರಣದಲ್ಲಿ ಇರೋದನ್ನ ಕಲಿಬೇಕು. ಇದು ಅವ್ರ ಮಾತುಗಳು, ಅವರ ಭಾಷೆ. ಪ್ರತಿಯೊಬ್ಬರಿಗೂ ತಮ್ಮದೇ ಆದಂಥ ಒಂದು ಚಷ್ಮಾ ಇರುತ್ತೆ, ದೃಷ್ಟಿ ಇರುತ್ತೆ. ದೃಷ್ಟಿಯಂತೆ ಸೃಷ್ಟಿ. ಈ ಜಗತ್ತಿನಲ್ಲಿ ನೋಡುವಂಥ ದೃಷ್ಟಿ ಹೇಗಿರುತ್ತಾ ಹಾಗೆ ನೋಡೋದು ಒಂದು ದೃಷ್ಟಿಕೋನ, ಹೇಗೆ ಬೇಕೋ ಹಾಗೆ ನೋಡೋದು ಇನ್ನೊಂದು ದೃಷ್ಟಿಕೋನ. ನಾಡಿನ ತುಂಬ ಜನರಿಗೆ ಸ್ವಾಮೀಜಿಯವರು ಮಾತಾಡಿದ್ದು ಅದರ ಹಿಂದಿನ ಭಾವ ಏನಿದೆ, ಆಕ್ರೋಶ ಏನಿದೆ ಅದನ್ನು ತಿಳ್ಕೊಬೇಕು.